ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಪೂಲ್ ಮಕ್ಕಾನ ಪಾಯಸ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಪೂಲ್ ಮಕ್ಕಾನ ಅಂದರೆ ತುಂಬ ಹೆಲ್ತ್ ಇಶ್ಯೂಸ್ ಅಂತೂ ತುಂಬ ನಮ್ಮ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಿದು. ನೀವು ಒಂದ್ಸಲಿ ತಂದು ಮಾಡಿದ್ರೆ ಇದನ್ನು ನೀವೆಲ್ಲ ಇಷ್ಟಪಟ್ಟು ತುಂಬ ಚೆನ್ನಾಗಿ ತಿಂತೀರ. ಇದನ್ನು ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೆಂಗೆ ಮಾಡೋದಂತೇಳ್ಬಿಟ್ಟು ನೋಡೋಣ. ಫಸ್ಟು ಪೂಲ್ ಮಕ್ಕಾನ ನೋಡಿ ಈ ಥರ ಇರುತ್ತೆ. ಅಂದರೆ ತಾವರೆ ಹೂವದ್ದು ಬೀಜದಿಂದ ಈ ಥರ ಮಾಡೋದಿದು. ತುಂಬ ಆಯುರ್ವೇದಿಕ್ಕಾಗಂತೂ ಇದು ತುಂಬ ಕೆಲಸ ಮಾಡುತ್ತೆ. ಕೀಳು ನೋವಿಗಾಗಲಿ, ಮೊಣಕಾಲು ನೋವು ಬರುತ್ತಲ್ಲ, ಮೊಣಕಾಲು ನೋವಿಗಾಗಲಿ, ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಳ್ಳೋವಾಗ ಇದನ್ನೆಲ್ಲ ತೊಗೊಳ್ತಾ ಇದ್ದರೆ, ನಾವು ಡೈಲಿ ತೊಗೊಳ್ಳೋದ್ರಿಂದ ಇದು ತುಂಬ ಬೆನಿಫಿಟ್ಸ್ ಇದೆ. ನೀವು ಗೂಗಲ್ ಒಂದ್ಸಲಿ ಚೆಕ್ ಮಾಡಿ, ತುಂಬ ಗೊತ್ತಾಗುತ್ತೆ. ಈಗ ಒಂದು ದಪ್ಪ ತಳ ಇರೋ ಪಾತ್ರೆ ತೊಗೊಂಡು ಅದಕ್ಕೆ 1 ಲೀಟ್ರು ಹಾಲು ಹಾಕ್ಕೊಳ್ಬೇಕು. ಗಟ್ಟಿ ಹಾಲು ಹಾಕ್ಕೊಂಡಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಹಾಲು ಚೆನ್ನಾಗಿ ಕಾಯಕ್ಕಿಟ್ಬಿಟ್ಟು ಅದಕ್ಕೆ ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಅಂದರೆ ಸುಮಾರು ಒಂದು 75 ಗ್ರಾಮ್ ಅಷ್ಟು ಸಕ್ಕರೆ ಹಾಕ್ಕೋಬೇಕು. ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಹಾಲು ಚೆನ್ನಾಗಿ ಉಕ್ಕು ಬರೋವರೆಗೂ ನಾವು ಇವಾಗ ಅದನ್ನು ಕಾಯಿಸ್ಕೋಬೇಕು. ಇವಾಗ ನೋಡಿ, ಫ್ಲೇಮು ಲೋ ಫ್ಲೇಮ್ಗೆ ಇಟ್ಕೊಂಡು ಅದು ಅರ್ಧ ಲೀಟ್ರ್ ಆಗೋವರೆಗೂ ಕಾಯಿಸ್ಕೋಬೇಕು. ಇವಾಗ ಒಂದು ಕಡಾಯಿ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನು ತುಪ್ಪ ಹಾಕಿ ಅದಕ್ಕೆ 75 ಗ್ರಾಮು ಪೂಲ್ ಮಕ್ಕಾನ ಹಾಕಬೇಕು. ಇದೆಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ ಫ್ರೆಂಡ್ಸ್. ಹಾಕ್ಬಿಟ್ಟು ಇದನ್ನು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಇದನ್ನು ನಾವು ಕ್ರಿಸ್ಪಿ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಆಗಿದೆಯಲ್ಲ, ಲೈಟಾಗಿ ಕಲರ್ ಚೇಂಜ್ ಆಗಿದೆಯಲ್ಲ. ಇವಾಗ ಇದನ್ನು ಒಂದು ಸೈಡ್ಗೆ ಇಟ್ಕೊಂಡು ತಣ್ಣೀರಲ್ಲಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಇವಾಗ ನೋಡಿ ಹಾಲು ಕಮ್ಮಿ ಆಗಿದೆಯಲ್ಲ. ಇವಾಗ ಹಾಲು ಚೆನ್ನಾಗಿ ಕುದೀತಿರೋವಾಗ ನಾವು ಪೂಲ್ ಮಕ್ಕಾನ ಫ್ರೈ ಮಾಡ್ಕೊಂಡಿದ್ದೀವಲ್ವ, ರೋಸ್ಟ್ ಮಾಡ್ಕೊಂಡಿರೋದನ್ನು ಹಾಕ್ಬಿಟ್ಟು ಇವಾಗ ಅದಕ್ಕೆ ರೋಸ್ ವಾಟರು 1 ಟೇಬಲ್ ಸ್ಪೂನು ರೋಸ್ ವಾಟರ್ ಹಾಕ್ಕೋಬೇಕು. ರೋಸ್ ವಾಟರ್ ಅಂದರೆ ನಾವು ಬ್ಯೂಟಿ ಕೇರಲ್ಲಿ ಯೂಸ್ ಮಾಡ್ತೀವಲ್ವ, ಅದೇ ರೋಸ್ ವಾಟರು. 1 ಟೇಬಲ್ ಸ್ಪೂನು ಏಲಕ್ಕಿ ಪೌಡರ್ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಅದನ್ನು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. 1 ಟೇಬಲ್ ಸ್ಪೂನು ಗೋಡಂಬಿನ ನಾನು ಅರ್ಧ ಗಂಟೆ ನೀರಲ್ಲಿ ನೆನೆಸಿದ್ದೆ, ಹಾಕ್ತಾಯಿದ್ದೀನಿ. ಅದನ್ನು ನೀರಲ್ಲಿ ನೆನೆಸೋದ್ರಿಂದ ಅದು ಪೂಲ್ ಮಕ್ಕಾನ ಜೊತೆ ಸೇರಿಬಿಟ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೆನೆಸ್ಬಿಟ್ಟು ಹಾಕಬೇಕು. ಅಷ್ಟೇ ನೋಡಿ, ಅದು ಹಾಲು ಈ ಥರ ಎಲ್ಲ ಸೈಡಲ್ಲಿ ಅಂಟಿರುತ್ತಲ್ಲ ಕೆನೆ, ಅದೆಲ್ಲ ಹಾಲಲ್ಲಿ ಹಾಕ್ಕೋಬೇಕು ನಾವು. ಅಷ್ಟೇ ಆಗಿದೆ. ಈಗ ನಾನು ಫ್ಲೇಮ್ ಆಫ್ ಮಾಡಿಬಿಟ್ಟು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆಯ್ತಲ್ವಾ? ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ಈ ಥರ ಎಲ್ಲ ಹೆಲ್ತಿ ರೆಸಿಪೀಸ್ ಅವಾಗ ಮಾಡ್ಕೊಂಡು ತಿಂತಾ ಇರಬೇಕು. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ. ಅಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.